ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕನ್ನಡದ ಮೇರು ನಟರಾದ ಅನಂತ್ ನಾಗ್ ಅವರ ಆಲ್ ಹಿಟ್ ಅಂಡ್ ಫ್ಲಾಪ್ ಲಿಸ್ಟ್ ಬಗ್ಗೆ ನೋಡೋಣ. ಅವರ ಮೊದಲನೇ ಚಿತ್ರ ಸಂಕಲ್ಪ. ಈ ಚಿತ್ರ 1973ರಲ್ಲಿ ತೆರೆ ಕಂಡಿತ್ತು. ಅವರ ಎರಡನೇ ಚಿತ್ರ ದೇವರ ಕಣ್ಣು 1975ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮೂರನೇ ಚಿತ್ರ ಹಂಸಗೀತೆ 1975ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ನಾಲ್ಕನೇ ಚಿತ್ರ ಬಯಲುದಾರಿ 1976ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಐದನೇ ಚಿತ್ರ ಕನ್ನೇಶ್ವರ ರಾಮ 1977ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ಆರನೇ ಚಿತ್ರ ಅನುರೂಪ 1977ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಏಳನೇ ಚಿತ್ರ ಕುದುರೆಮುಖ 1978ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೇ ಚಿತ್ರ ಮಾತು ತಪ್ಪದ ಮಗ 1978ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಒಂಬತ್ತನೇ ಚಿತ್ರ ಸಂದರ್ಭ 1978ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ಹತ್ತನೇ ಚಿತ್ರ ಪ್ರೇಮಾಯಣ 1978ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 11ನೇ ಚಿತ್ರ ಮಧುರ ಸಂಗಮ 1978ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 12ನೇ ಚಿತ್ರ ನಾನಿನ್ನ ಬಿಡಲಾರೆ 1979ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 13ನೇ ಚಿತ್ರ ಚಂದನದ ಗೊಂಬೆ 1979ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 14ನೇ ಚಿತ್ರ ಮುತ್ತು ಒಂದು ಮುತ್ತು 1979ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 15ನೇ ಚಿತ್ರ ಮಿಂಚಿನ ಊಟ 1980ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 16ನೇ ಚಿತ್ರ ಧೈರ್ಯಲಕ್ಷ್ಮಿ 1980ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 17ನೇ ಚಿತ್ರ ಒಂದು ಹೆಣ್ಣು ಆರು ಕಣ್ಣು 1980ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 18ನೇ ಚಿತ್ರ ನಾರದ ವಿಜಯ 1980ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 19ನೇ ಚಿತ್ರ ಜನ್ಮ ಜನ್ಮದ ಅನುಬಂಧ 1980ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 20ನೇ ಚಿತ್ರ ಪ್ರೇಮ ಜ್ವಾಲ 1980ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 21ನೇ ಚಿತ್ರ ಅನುಪಮ 1981ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 22ನೇ ಚಿತ್ರ ಮರೆಯಾದ ಹಾಡು 1981ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 23ನೇ ಚಿತ್ರ ಜೀವಕ್ಕೆ ಜೀವ 1981ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 24ನೇ ಚಿತ್ರ ಶ್ರೀಮಾನ್ 1981ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 25ನೇ ಚಿತ್ರ ಅಂದದ ಅರಮನೆ 1982ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 26ನೇ ಚಿತ್ರ ಬಾಡದ ಹೂ 1982ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 27ನೇ ಚಿತ್ರ ಮುಳ್ಳಿನ ಗುಲಾಬಿ 1982ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 28ನೇ ಚಿತ್ರ ಬರ 1982ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 29ನೇ ಚಿತ್ರ ನನ್ನ ದೇವರು 1982ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 30ನೇ ಚಿತ್ರ ಹಾಸ್ಯರತ್ನ ರಾಮಕೃಷ್ಣ 1982ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 31ನೇ ಚಿತ್ರ ಬೆತ್ತಲೆ ಸೇವೆ 1982ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 32ನೇ ಚಿತ್ರ ಕಾಮನಬಿಲ್ಲು 1983ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 33ನೇ ಚಿತ್ರ ಭಕ್ತ ಪ್ರಹ್ಲಾದ 1983ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 34ನೇ ಚಿತ್ರ ಫಣಿಯಮ್ಮ 1983ರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 35ನೇ ಚಿತ್ರ ಇಬ್ಬನಿ ಕರಗಿತು 1983ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 36ನೇ ಚಿತ್ರ ಮುದುಡಿದ ತಾವರೆ ಅರಳಿತು 1983ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 37ನೇ ಚಿತ್ರ ಚಲಿಸದ ಸಾಗರ 1983ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 38ನೇ ಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ 1983ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 39ನೇ ಚಿತ್ರ ಸುಖ ಸಂಸಾರಕ್ಕೆ 12 ಸೂತ್ರಗಳು 1984ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 40ನೇ ಚಿತ್ರ ಪ್ರೇಮವೇ ಬಾಳಿನ ಬೆಳಕು 1984ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 41ನೇ ಚಿತ್ರ ಪ್ರೇಮ ಸಾಕ್ಷಿ 1984ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 42ನೇ ಚಿತ್ರ ರಾಮಾಪುರದ ರಾವಣ 1984ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 43ನೇ ಚಿತ್ರ ಒಲವೇ ಬದುಕು 1984ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 44ನೇ ಚಿತ್ರ ಒಲವು ಮೂಡಿದಾಗ 1984ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 45ನೇ ಚಿತ್ರ ಮಕ್ಕಳಿರಲ್ಲವ ಮನೆ ತುಂಬ 1984ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 46ನೇ ಚಿತ್ರ ಆಕ್ಸಿಡೆಂಟ್ 1985ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 47ನೇ ಚಿತ್ರ ಬಿಡುಗಡೆಯ ಬೇಡಿ 1985ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 48ನೇ ಚಿತ್ರ ಪರಮೇಶಿ ಪ್ರೇಮ ಪ್ರಸಂಗ 1985ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 49ನೇ ಚಿತ್ರ ಶ್ವೇತ ಗುಲಾಬಿ 1985ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 50ನೇ ಚಿತ್ರ ಹಾವು ಏಣಿ ಆಟ 1985ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 51ನೇ ಚಿತ್ರ ಸೇಡಿನ ಹಕ್ಕಿ 1985ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 52ನೇ ಚಿತ್ರ ಶಬ್ದಗಳು 1985ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು.
53ನೇ ಚಿತ್ರ ಹೆಂಡ್ತಿಗ್ ಬೇಕು ಹೆಂಡ್ತಿ 1985ರಲ್ಲಿ ತೆರೆಕಂಡಿದ್ದು ಹಿಟ್ಟಾಗಿತ್ತು. 54ನೇ ಚಿತ್ರ ಹೊಸ ನೀರು 1986ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 55ನೇ ಚಿತ್ರ ನೆನಪಿನ ದೋಣಿ 1986ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 56ನೇ ಚಿತ್ರ ಪ್ರೇಮ ಜಾಲ 1986ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 57ನೇ ಚಿತ್ರ ಅರುಣರಾಗ 1986ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 58ನೇ ಚಿತ್ರ ಮನೆಯ ಮಂತ್ರಾಲಯ 1986ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 59ನೇ ಚಿತ್ರ ತಾಯಿ 1987ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 60ನೇ ಚಿತ್ರ ಹುಲಿ ಹೆಬ್ಬುಲಿ 1987ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 61ನೇ ಚಿತ್ರ ಅಗ್ನಿಪರ್ವ 1987ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 62ನೇ ಚಿತ್ರ ಅವಸ್ಥೆ 1987ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 63ನೇ ಚಿತ್ರ ಕುರುಕ್ಷೇತ್ರ 1987ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 64ನೇ ಚಿತ್ರ ಅತಿರಥ ಮಹಾರಥ 1987ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 65ನೇ ಚಿತ್ರ ದೈವಶಕ್ತಿ 1987ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 66ನೇ ಚಿತ್ರ ಬ್ರಹ್ಮ ವಿಷ್ಣು ಮಹೇಶ್ವರ 1988ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 67ನೇ ಚಿತ್ರ ರಣಧೀರ 1988ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 68ನೇ ಚಿತ್ರ ಶಾಂತಿನಿವಾಸ 1988ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 69ನೇ ಚಿತ್ರ ವರ್ಣಚಕ್ರ 1988ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. ಅವರ 70ನೆಯ ಚಿತ್ರ ಶ್ರೀ ವೆಂಕಟೇಶ್ವರ ಮಹಿಮೆ, ಈ ಚಿತ್ರ 1988ರಲ್ಲಿ ತೆರೆಕಂಡಿತ್ತು. 71ನೇ ಚಿತ್ರ ಬಾಳೊಂದು ಭಾವಗೀತೆ 1988ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 72ನೇ ಚಿತ್ರ ಮುತ್ತೈದೆ 1988ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 73ನೇ ಚಿತ್ರ ಅಮಾನುಷ 1989ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 74ನೇ ಚಿತ್ರ ಹೆಂಡ್ತಿಗೆ ಹೇಳ್ಬೇಡಿ 1989ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 75ನೇ ಚಿತ್ರ ಇದು ಸಾಧ್ಯ 1989ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 76ನೇ ಚಿತ್ರ ಗಗನ 1989ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 77ನೇ ಚಿತ್ರ ಗೋಲ್ಮಾಲ್ ರಾಧಾಕೃಷ್ಣ 1990ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 78ನೇ ಚಿತ್ರ ರಾಮರಾಜ್ಯದಲ್ಲಿ ರಾಕ್ಷಸರು 1990ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 79ನೇ ಚಿತ್ರ ಸ್ವರ್ಣ ಸಂಸಾರ 1990ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 80ನೇ ಚಿತ್ರ ಚಾಲೆಂಜ್ ಗೋಪಾಲ್ ಕೃಷ್ಣ 1990ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 81ನೇ ಚಿತ್ರ ಉದ್ಭವ 1990ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಅನಿಸಿಕೊಂಡಿತ್ತು. 82ನೇ ಚಿತ್ರ ಅಭಿಮನ್ಯು 1990ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 83ನೇ ಚಿತ್ರ ಮತ್ತೆ ಹಡಿತು ಕೋಗಿಲೆ 1990ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 84ನೇ ಚಿತ್ರ ಅನಂತ ಪ್ರೇಮ 1990ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 85ನೇ ಚಿತ್ರ ಗಣೇಶನ ಮದುವೆ 1990ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 86ನೇ ಚಿತ್ರ ಇವಳಂಥ ಹೆಂಡ್ತಿ 1990ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 87ನೇ ಚಿತ್ರ ಮನೆಯಲ್ಲಿ ಇಲಿ ಬೀದಿಲಿ ಹುಲಿ 1991ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 88ನೇ ಚಿತ್ರ ಗೋಲ್ಮಾಲ್ ಭಾಗ 2 1991ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 89ನೇ ಚಿತ್ರ ರೋಲ್ ಕಾಲ್ ರಾಮಕೃಷ್ಣ 1991ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 90ನೇ ಚಿತ್ರ ಗೌರಿ ಗಣೇಶ 1991ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 91ನೇ ಚಿತ್ರ ಹೊಸ ಮನೆ ಅಳಿಯ 1991ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 92ನೇ ಚಿತ್ರ ಶಾಂತಿ ಕ್ರಾಂತಿ 1991ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 93ನೇ ಚಿತ್ರ ನಾಗಿಣಿ 1991ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 94ನೇ ಚಿತ್ರ ಉಂಡು ಹೋದ ಕೊಂಡು ಹೋದ 1992ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 95ನೇ ಚಿತ್ರ ವಜ್ರಾಯುಧ 1992ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 96ನೇ ಚಿತ್ರ ಒಂದು ಸಿನಿಮಾ ಕಥೆ 1992ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 97ನೇ ಚಿತ್ರ ಶಕ್ತಯುಕ್ತಿ 1992ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 98ನೇ ಚಿತ್ರ ಮರಣ ಮೃದಂಗ 1992ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 99ನೇ ಚಿತ್ರ ಝೇಂಕಾರ 1992ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 100ನೇ ಚಿತ್ರ ಗಣೇಶ ಸುಬ್ರಹ್ಮಣ್ಯ 1992ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 101ನೇ ಚಿತ್ರ ರಾಜಕೀಯ 1993ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 102ನೇ ಚಿತ್ರ ಆತಂಕ 1993ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 103ನೇ ಚಿತ್ರ ಮಾಂಗಲ್ಯ ಬಂಧನ 1993ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 104ನೇ ಚಿತ್ರ ಕಾದಂಬರಿ 1993ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು.
105ನೆಯ ಚಿತ್ರ ನಿಷ್ಕರ್ಷ 1993ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 106ನೆಯ ಚಿತ್ರ ತೂಗುವೆ ಕೃಷ್ಣನ 1994ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 107ನೆಯ ಚಿತ್ರ ಯಾರಿಗೂ ಹೇಳಬೇಡಿ 1994ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 108ನೇ ಚಿತ್ರ ಗಂಗವ್ವ ಗಂಗಾಮಾಯಿ 1994ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 109ನೇ ಚಿತ್ರ ಬೆಳದಿಂಗಳ ಬಾಲೆ 1995ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 110ನೇ ಚಿತ್ರ ನಿಲುಕದ ನಕ್ಷತ್ರ 1995ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 111ನೇ ಚಿತ್ರ ಸಮಯಕ್ಕೊಂದು ಸುಳ್ಳು 1996ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 112ನೇ ಚಿತ್ರ ತಾಳಿ ಪೂಜೆ 1996ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 113ನೇ ಚಿತ್ರ ನಿರ್ಬಂಧ 1996ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 114ನೇ ಚಿತ್ರ ಜೀವನದಿ 1996ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 115ನೇ ಚಿತ್ರ ಅನುರಾಗ ಸ್ಪಂದನ 1996ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 116ನೇ ಚಿತ್ರ ಗಣೇಶ ಐ ಲವ್ ಯು 1997ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 117ನೇ ಚಿತ್ರ ವಿಶ್ವ 1999ರಲ್ಲಿ ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 118ನೇ ಚಿತ್ರ ನಾನೇನು ಮಾಡಲಿಲ್ಲ 1999ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 119ನೇ ಚಿತ್ರ ಪ್ರೀಚೆ, ಈ ಚಿತ್ರ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 120ನೇ ಚಿತ್ರ ಟೈಗರ್ ಪದ್ಮಿನಿ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಕೃಷ್ಣ ಲೀಲೆ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 122ನೇ ಚಿತ್ರ ಚಾಮುಂಡಿ, ಈ ಚಿತ್ರ 2000 ಇಸ್ವಿಯಲ್ಲಿ ತೆರೆಕಂಡಿತ್ತು. 123ನೇ ಚಿತ್ರ ಯಾರಿಗೆ ಸಾಲುತ್ತೆ ಸಂಬಳ, ಈ ಚಿತ್ರ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 124ನೇ ಚಿತ್ರ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 125ನೇ ಚಿತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 126ನೇ ಚಿತ್ರ ಆಂಧ್ರ ಹೆಂಡತಿ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 127ನೇ ಚಿತ್ರ ಮತದಾನ, ಈ ಚಿತ್ರ 2001ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 128ನೇ ಚಿತ್ರ ಕುರಿಗಳು ಸಾರ್ ಕುರಿಗಳು 2001ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 129ನೇ ಚಿತ್ರ ಅಸುರ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 130ನೇ ಚಿತ್ರ ಆಂಟಿ ಪ್ರೀತ್ಸೆ 2001ರಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 131ನೇ ಚಿತ್ರ ಚಿತ್ರ, ಈ ಚಿತ್ರ 2001ರಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 132ನೇ ಚಿತ್ರ ಅಮ್ಮ, ಈ ಚಿತ್ರ 2001ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 133ನೇ ಚಿತ್ರ ನೀಲ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 134ನೇ ಚಿತ್ರ ಚಿಟ್ಟೆ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 135ನೇ ಚಿತ್ರ ಹಲೋ ನಾರದ 2001ರಲ್ಲಿ ತೆರೆಕಂಡಿದ್ದು ಚಿತ್ರ ಹಿಟ್ ಆಗಿತ್ತು. 136ನೇ ಚಿತ್ರ ಭೂತಯ್ಯನ ಮಕ್ಕಳು, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 137ನೇ ಚಿತ್ರ ಮನಸೆ ಓ ಮನಸೆ 2002ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 138ನೇ ಚಿತ್ರ ಮನಸ್ಸೆಲ್ಲ ನೀನೆ 2002ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 139ನೇ ಚಿತ್ರ ನಾನು ನಾನೇ 2002ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 140ನೇ ಚಿತ್ರ ಹಾಲಿವುಡ್, ಈ ಚಿತ್ರ 2002ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 141ನೇ ಚಿತ್ರ ಆನಂದ 2003ರಲ್ಲಿ ತೆರೆಕಂಡಿತ್ತು. 142ನೇ ಚಿತ್ರ ಬೆಂಗಳೂರು ಬಂದ್ 2003ರಲ್ಲಿ ಈ ಚಿತ್ರ ತೆರೆಕಂಡಿತ್ತು. 143ನೇ ಚಿತ್ರ ಲಂಕೇಶ್ ಪತ್ರಿಕೆ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 144ನೇ ಚಿತ್ರ ಪ್ರೀತಿ ಪ್ರೇಮ ಪ್ರಣಯ 2003ರಲ್ಲಿ ತೆರೆಕಂಡ ಈ ಚಿತ್ರ ಆವ್ರೇಜ್ ಆಗಿತ್ತು. 145ನೇ ಚಿತ್ರ ಖುಷಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 146ನೇ ಚಿತ್ರ ಚಿಗುರದ ಕನಸು, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 147ನೇ ಚಿತ್ರ ಮೌನಿ, ಈ ಚಿತ್ರ 2003ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 148ನೇ ಚಿತ್ರ ಸಾಗರಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 149ನೇ ಚಿತ್ರ ಮೆಲ್ಲುಸಿರೆ ಸವಿಗಾನ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 150ನೇ ಚಿತ್ರ ಬಿಡಲಾರೆ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 151ನೇ ಚಿತ್ರ ಪಕ್ಕದ ಮನೆ ಹುಡುಗಿ 2004ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. 152ನೇ ಚಿತ್ರ ಸಂತೋಷ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 153ನೇ ಚಿತ್ರ ಎನ್ಕೌಂಟರ್ ದಯಾನಾಯಕ್, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 154ನೇ ಚಿತ್ರ ನೆನಪಿರ್ಲಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 155ನೇ ಚಿತ್ರ ವಿಷ್ಣು ಸೇನಾ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದರು. 156ನೇ ಚಿತ್ರ ಶ್ರೀ 2006ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ದರು.
157ನೇ ಚಿತ್ರ ಒಪ್ಪಿದಾದ MBBS 2006ರಲ್ಲಿ ತೆರೆಕಂಡ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. 158ನೇ ಚಿತ್ರ ನೀನೆಲ್ಲೋ ನಾನಲ್ಲೇ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 159ನೇ ಚಿತ್ರ ರವಿಶಾಸ್ತ್ರಿ, ಈ ಚಿತ್ರ 2006ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 160ನೇ ಚಿತ್ರ ಕಲ್ಲರಳಿ ಹೂವಾಗಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 161ನೇ ಚಿತ್ರ ಮುಂಗಾರು ಮಳೆ, ಈ ಚಿತ್ರ 2006ರಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 162ನೇ ಚಿತ್ರ ಸಜನಿ, 2007ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 163ನೇ ಚಿತ್ರ ನಲ್ಲಿ ನಲಿಯೂತ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 164ನೇ ಚಿತ್ರ ನಿನದೇ ನೆನಪು, 2007ರಲ್ಲಿ ತೆರೆಕಂಡಿತ್ತು. 165ನೇ ಚಿತ್ರ ಸ್ನೇಹಾಂಜಲಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 166ನೇ ಚಿತ್ರ ಗಣೇಶ, 2007ರಲ್ಲಿ ತೆರೆಕಂಡ ಈ ಚಿತ್ರ ಹಿಟ್ ಆಗಿತ್ತು. 167ನೇ ಚಿತ್ರ ಈ ಬಂಧನ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 168ನೇ ಚಿತ್ರ ಗಾಳಿಪಟ, 2008ರಲ್ಲಿ ತೆರೆಕಂಡ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. 169ನೇ ಚಿತ್ರ ಹೊಂಗನಸು, 2008ರಲ್ಲಿ ತೆರೆಕಂಡಿತ್ತು. 170ನೇ ಚಿತ್ರ ಯುಗ ಯುಗಗಳೇ ಸಾಗಲಿ. 171ನೇ ಚಿತ್ರ ಅರಮನೆ, ಈ ಚಿತ್ರ 2008ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 172ನೇ ಚಿತ್ರ ನೀನೇ ನೀನೇ, 2008ರಲ್ಲಿ ತೆರೆಕಂಡಿತ್ತು. 173ನೇ ಚಿತ್ರ ತಾಜ್ ಮಹಲ್, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 174ನೇ ಚಿತ್ರ ಅರ್ಜುನ್, ಈ ಚಿತ್ರ 2008ರಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 175ನೇ ಚಿತ್ರ ಗಣೇಶ ಮತ್ತೆ ಬಂದ, ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 176ನೇ ಚಿತ್ರ ಗಂಗಾ ಕಾವೇರಿ, ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 177ನೇ ಚಿತ್ರ ನಮ್ಮ ಯಜಮಾನರು, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 178ನೇ ಚಿತ್ರ ಬಾಜಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 179ನೇ ಚಿತ್ರ ಗೌತಮ್, ಈ ಚಿತ್ರ 2009ರಲ್ಲಿ ತೆರೆಕಂಡಿತ್ತು. 180ನೇ ಚಿತ್ರ ಚೆಲ್ಲಿದರು ಸಂಪಿಗೆ, ಈ ಚಿತ್ರ 2009ರಲ್ಲಿ ತೆರೆಕಂಡಿತ್ತು. 181ನೇ ಚಿತ್ರ ಎಷ್ಟು ನಗ್ತಿ ನಗು, 2009ರಲ್ಲಿ ತೆರೆಕಂಡಿತ್ತು. 182ನೇ ಚಿತ್ರ ಚೆಲುವಿನ ಚಿಲಿಪಿಲಿ, 2009ರಲ್ಲಿ ತೆರೆಕಂಡಿತ್ತು. 183ನೇ ಚಿತ್ರ ಹುಚ್ಚಿ, ಈ ಚಿತ್ರ 2009ರಲ್ಲಿ ತೆರೆಕಂಡಿತ್ತು. 184ನೇ ಚಿತ್ರ ಮಿಸ್ಟರ್ ಗರ್ಗಸ, 2009ರಲ್ಲಿ ತೆರೆಕಂಡಿತ್ತು. 185ನೇ ಚಿತ್ರ ಕ್ರೇಜಿ ಕುಟುಂಬ, 2010ರಲ್ಲಿ ಈ ಚಿತ್ರ ತೆರೆಕಂಡಿತ್ತು. 186ನೇ ಚಿತ್ರ ಪ್ರೇಮಿಸಮ್, ಈ ಚಿತ್ರ 2010ರಲ್ಲಿ ತೆರೆಕಂಡಿತ್ತು. 187ನೇ ಚಿತ್ರ ಮಿಸ್ಟರ್ ತೀರ್ಥ, 2010ರಲ್ಲಿ ಈ ಚಿತ್ರ ತೆರೆಕಂಡಿತ್ತು. 188ನೇ ಚಿತ್ರ ಎರಡನೇ ಮದುವೆ, 2010ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 189ನೇ ಚಿತ್ರ ಒಲವೇ ವಿಸ್ಮಯ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 190ನೇ ಚಿತ್ರ ಪ್ರೀತಿ ಹಂಗಾಮ, 2010ರಲ್ಲಿ ಈ ಚಿತ್ರ ತೆರೆಕಂಡಿತ್ತು. 191ನೇ ಚಿತ್ರ ಪಂಚರಂಗಿ, ಈ ಚಿತ್ರ 2010ರಲ್ಲಿ ತೆರೆಕಂಡಿತ್ತು. 192ನೇ ಚಿತ್ರ ರಾಮಸ್ವಾಮಿ ವರ್ಸಸ್ ಕೃಷ್ಣಸ್ವಾಮಿ, 2010ರಲ್ಲಿ ತೆರೆಕಂಡಿತ್ತು. 193ನೇ ಚಿತ್ರ ಕಾಲ್ಗೆಜ್ಜೆ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 194ನೇ ಚಿತ್ರ ಟೇಕ್ ಇಟ್ ಈಸಿ, 2011ರಲ್ಲಿ ತೆರೆಕಂಡಿತ್ತು, ಆವ್ರೇಜ್ ಆಗಿತ್ತು. 195ನೇ ಚಿತ್ರ ಮತ್ತೊಂದು ಮದುವೆನ, 2011ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 196ನೇ ಚಿತ್ರ ಭ್ರಮರ, 2011ರಲ್ಲಿ ಈ ಚಿತ್ರ ತೆರೆಕಂಡಿತ್ತು. 197ನೇ ಚಿತ್ರ ಪರಮಾತ್ಮ, 2011ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 198ನೇ ಚಿತ್ರ ನಾನಲ್ಲ, 2011ರಲ್ಲಿ ಈ ಚಿತ್ರ ತೆರೆಕಂಡಿತ್ತು. 199ನೇ ಚಿತ್ರ ಬೇಟೆ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. ಅವರ 200ನೇ ಚಿತ್ರ ಧನ್ ಧನ ಧನ್, ಈ ಚಿತ್ರ 2011ರಲ್ಲಿ ತೆರೆಕಂಡಿತ್ತು. 201ನೇ ಚಿತ್ರ ಪ್ರಾರ್ಥನೆ, ಈ ಚಿತ್ರ 2012ರಲ್ಲಿ ತೆರೆಕಂಡಿತ್ತು. 202ನೇ ಚಿತ್ರ ಜೀವನ ಜೋಕಲ್ಲಿ, 2012ರಲ್ಲಿ ತೆರೆಕಂಡಿತ್ತು. 203ನೇ ಚಿತ್ರ ದೇವ್ ಸನ್ ಆಫ್ ಮುದ್ದೇಗೌಡ, 2012ರಲ್ಲಿ ತೆರೆಕಂಡಿತ್ತು. 204ನೇ ಚಿತ್ರ ದಶಮುಖ, ಈ ಚಿತ್ರ 2012ರಲ್ಲಿ ತೆರೆಕಂಡಿತ್ತು. ಅವರ 205ನೇ ಚಿತ್ರ ಬ್ರೇಕಿಂಗ್ ನ್ಯೂಸ್, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 206ನೇ ಚಿತ್ರ ಮೈನಾ, ಈ ಚಿತ್ರ 2013ರಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 207ನೇ ಚಿತ್ರ ಕಡ್ಡಿಪುಡಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 208ನೇ ಚಿತ್ರ ಗೂಗ್ಲಿ, ಈ ಚಿತ್ರದಲ್ಲಿ ಅವರು ಸಪೋರ್ಟಿಂಗ್ ರೋಲ್ ಮಾಡಿದ್ದರು.
209ನೇ ಚಿತ್ರ ಸಕ್ಕರೆ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿತ್ತು. ಅವರ 210ನೇ ಚಿತ್ರ ಶ್ರಾವಣಿ ಸುಬ್ರಹ್ಮಣ್ಯ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿತ್ತು. 211ನೇ ಚಿತ್ರ ಬ್ರಹ್ಮ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿತ್ತು. 212ನೇ ಚಿತ್ರ ಮನದ ಮರೆಯಲ್ಲಿ. 2014ರಲ್ಲಿ ಈ ಚಿತ್ರ ತೆರೆ ಕಂಡಿತ್ತು. 213ನೇ ಚಿತ್ರ ಅತಿ ಅಪರೂಪ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿತ್ತು. 214ನೇ ಚಿತ್ರ ಗಜಕೇಸರಿ. 2014ರಲ್ಲಿ ಈ ಚಿತ್ರ ತೆರೆ ಕಂಡಿತ್ತು. 215ನೇ ಚಿತ್ರ ಜೈ ಭಜರಂಗಬಲಿ. 2014ರಲ್ಲಿ ಈ ಚಿತ್ರ ತೆರೆ ಕಂಡಿತ್ತು. ಅವರ 216ನೇ ಚಿತ್ರ ವಾಸ್ತು ಪ್ರಕಾರ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. ಅವರ 217ನೇ ಚಿತ್ರ ಮೃಗಶಿರ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. ಅವರ 218ನೇ ಚಿತ್ರ ಆಟಗಾರ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. 219ನೇ ಚಿತ್ರ ಮಿಸ್ಟರ್ ಐರಾವತ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. ಅವರ 220ನೇ ಚಿತ್ರ ಪ್ಲಸ್. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. 221ನೇ ಚಿತ್ರ ಫಸ್ಟ್ ರ್ಯಾಂಕ್ ರಾಜು. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. 222ನೇ ಚಿತ್ರ ದಿ ಪ್ಲ್ಯಾನ್. 2015ರಲ್ಲಿ ಈ ಚಿತ್ರ ತೆರೆ ಕಂಡಿತ್ತು. 223ನೇ ಚಿತ್ರ ಪ್ರೇಮ ಪಲ್ಲಕ್ಕಿ. 2015ರಲ್ಲಿ ತೆರೆ ಕಂಡಿತ್ತು. 224ನೇ ಚಿತ್ರ ಮದುವೆಯ ಮಮತೆಯ ಕರೆಯೋಲೆ. 2016ರಲ್ಲಿ ತೆರೆ ಕಂಡಿತ್ತು. 225ನೇ ಚಿತ್ರ ಪರಪಂಚ. 2016ರಲ್ಲಿ ತೆರೆ ಕಂಡಿತ್ತು. 226ನೇ ಚಿತ್ರ ಯು ದಿ ಎಂಡ್ ಎ. 2016ರಲ್ಲಿ ತೆರೆ ಕಂಡಿತ್ತು. 227ನೇ ಚಿತ್ರ ರೇ. 2016ರಲ್ಲಿ ತೆರೆ ಕಂಡಿತ್ತು. 228ನೇ ಚಿತ್ರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. 2016ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 229ನೇ ಚಿತ್ರ ಜಗ್ಗುದಾದ. 2016ರಲ್ಲಿ ತೆರೆ ಕಂಡಿತ್ತು. 230ನೇ ಚಿತ್ರ ಸಂತೆಯಲ್ಲಿ ನಿಂತ ಕಬೀರ. 2016ರಲ್ಲಿ ತೆರೆ ಕಂಡಿತ್ತು. 231ನೇ ಚಿತ್ರ ಕ್ರೇಜಿ ಬಾಯ್. ಚಿತ್ರ 2016ರಲ್ಲಿ ತೆರೆ ಕಂಡಿತ್ತು. 232ನೇ ಚಿತ್ರ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್. ಈ ಚಿತ್ರ 2016ರಲ್ಲಿ ತೆರೆ ಕಂಡಿತ್ತು. 233ನೇ ಚಿತ್ರ ರಾಜಕುಮಾರ. ಈ ಚಿತ್ರ 2017ರಲ್ಲಿ ತೆರೆ ಕಂಡಿತ್ತು. 234ನೇ ಚಿತ್ರ ಮಾರ್ಚ್ 22. 2017ರಲ್ಲಿ ತೆರೆ ಕಂಡಿತ್ತು. 235ನೇ ಚಿತ್ರ ಮುಗುಳು ನಗೆ. ಈ ಚಿತ್ರ 2017ರಲ್ಲಿ ತೆರೆ ಕಂಡಿತ್ತು. 236ನೇ ಚಿತ್ರ ಗೌಡ್ರು ಹೋಟೆಲ್. 2017ರಲ್ಲಿ ಈ ಚಿತ್ರ ತೆರೆ ಕಂಡಿತ್ತು. 237ನೇ ಚಿತ್ರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. 2018ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಮುಂದಿನ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. 2018ರಲ್ಲಿ ತೆರೆ ಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. 239ನೇ ಚಿತ್ರ KGF ಪಾರ್ಟ್ 1. 2018ರಲ್ಲಿ ತೆರೆ ಕಂಡಿದ್ದು ನ್ಯಾರೇಷನ್ ಮಾಡಿದ್ದರು. 240ನೇ ಚಿತ್ರ ಆಡುವ ಗೊಂಬೆ. 2019ರಲ್ಲಿ ತೆರೆ ಕಂಡಿತ್ತು. 241ನೇ ಚಿತ್ರ ಕವಲುದಾರಿ. 2019ರಲ್ಲಿ ತೆರೆ ಕಂಡ ಈ ಚಿತ್ರ ಹಿಟ್ ಆಗಿತ್ತು. 242ನೇ ಚಿತ್ರ ಯಾನ. ಈ ಚಿತ್ರ 2019ರಲ್ಲಿ ತೆರೆ ಕಂಡಿತ್ತು. 243ನೇ ಚಿತ್ರ ಆಯುಷ್ಮಾನ್ ಭವ. ಈ ಚಿತ್ರ 2019ರಲ್ಲಿ ತೆರೆ ಕಂಡಿತ್ತು. 244ನೇ ಚಿತ್ರ ವೀಕೆಂಡ್. ಈ ಚಿತ್ರ 2019ರಲ್ಲಿ ತೆರೆ ಕಂಡಿತ್ತು. 245ನೇ ಚಿತ್ರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಈ ಚಿತ್ರ 2020ರಲ್ಲಿ ತೆರೆ ಕಂಡಿತ್ತು. 246ನೇ ಚಿತ್ರ ದೃಶ್ಯ 2. ಈ ಚಿತ್ರ 2021ರಲ್ಲಿ ತೆರೆ ಕಂಡಿತ್ತು. 247ನೇ ಚಿತ್ರ ಗಾಳಿಪಟ 2. ಈ ಚಿತ್ರ 2022ರಲ್ಲಿ ತೆರೆ ಕಂಡಿತ್ತು. 248ನೇ ಚಿತ್ರ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ. ಈ ಚಿತ್ರ 2022ರಲ್ಲಿ ತೆರೆ ಕಂಡಿತ್ತು. 249ನೇ ಚಿತ್ರ ವಿಜಯಾನಂದ. 2022ರಲ್ಲಿ ತೆರೆ ಕಂಡಿತ್ತು. 250ನೇ ಚಿತ್ರ ಮೇಡ್ ಇನ್ ಬೆಂಗಳೂರು. ಈ ಚಿತ್ರ 2022ರಲ್ಲಿ ತೆರೆ ಕಂಡಿತ್ತು. ನೀವು ಕೂಡ ಅನಂತ್ ನಾಗ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.